ನಗರದ ಕದಂಬ ಮಾರ್ಕೆಟಿಂಗ್ ಆವರಣದಲ್ಲಿ ಜೂನ್ 27 ಮತ್ತು 28ರಂದು ಹಲಸಿನ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಎಂದು ಕದಂಬ ಮಾರ್ಕೆಟಿಂಗ್ನ ಅಧ್ಯಕ್ಷ ಶಂಭುಲಿಂಗ ಹೆಗಡೆ ತಿಳಿಸಿದರು. ನಗರದ ಕದಂಬ ಮಾರ್ಕೆಟಿಂಗ್ನ ಕಚೇರಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕದಂಬ ಸಂಸ್ಥೆ, ಉತ್ತರ ಕನ್ನಡ ಸಾವಯವ ಒಕ್ಕೂಟ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಯೋಜನೆ, ಜೀವ ವೈವಿಧ್ಯ ಮಂಡಳಿ, ವನ ಟ್ರಸ್ಟ್ ಹಾಗೂ ಕೃಷಿ, ತೋಟಗಾರಿಕಾ ಮತ್ತು ಅರಣ್ಯ ಇಲಾಖೆಗಳ ಜಂಟಿ ಸಹಯೋಗದಲ್ಲಿ ಹಲಸಿನ ಮೇಳ ನಡೆಯಲಿದ್ದು, ಜೂನ್ 27ರ ಬೆಳಿಗ್ಗೆ 10:30ಕ್ಕೆ ಶಾಸಕ ಭೀಮಣ್ಣ ನಾಯ್ಕ್ ಮೇಳಕ್ಕೆ ಚಾಲನೆ ನೀಡಲಿದ್ದಾರೆ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಪ್ ಶಶಿ, ವೃಕ್ಷಲಕ್ಷ ಆಂದೋಲನದ ಅನಂತ್ ಹೆಗಡೆ ಅಶೀಸರ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಂದೀಪ್ ಸೂರ್ಯವಂಶಿ, ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕ ಡಾಕ್ಟರ್ ವಿಪಿ ಸತೀಶ್, ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶಿವಪ್ರಸಾದ್ ಗಾಂವ್ಕರ್, ವನ ಟ್ರಸ್ಟ್ನ ಶೈಲಜಾ ಗೋರನ್ಮನೆ ಹಾಗೂ ತಂಜಾವೂರಿನ ನಿಫ್ಟಿಮ್ ಸಂಸ್ಥೆಯ ಅಸೋಸಿಯೇಟ್ ಪ್ರೊಫೆಸರ್ ಚಿದಾನಂದ್ ಡಿವಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಕದಂಬ ಸಂಸ್ಥೆಯ ಗೌರವ ಸಲಹೆಗಾರ ವಿಶ್ವೇಶ್ವರ್ ಭಟ್ ಮಾತನಾಡಿ, ಜೂನ್ 28ರಂದು ತಜ್ಞ ಜಾಕ್ ಅನಿಲ್ ಅವರಿಂದ ಉಚಿತ ಹಲಸಿನ ಕಸಿ ಕಾರ್ಯಾಗಾರ ನಡೆಯಲಿದೆ ಎಂದರು. ಮೇಳದಲ್ಲಿ ಕದಂಬ ಆನ್ಲೈನ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಹಾಗೂ ನೂತನ ವೆಬ್ಸೈಟ್ ಬಿಡುಗಡೆಗೊಳ್ಳಲಿದ್ದು, ಅರಣ್ಯ ಇಲಾಖೆಯಿಂದ ಹಲಸಿನ ವೃಕ್ಷಾರೋಪಣ ನಡೆಯಲಿದೆ. ಹಲಸಿನ ಸಂಸ್ಕರಣೆ ಮತ್ತು ಮಾರುಕಟ್ಟೆ ಕುರಿತ ವಿಶೇಷ ಗೋಷ್ಠಿಗಳಲ್ಲಿ ತಜ್ಞರಾದ ಕಾಂತರಾಜ್, ತಿಪ್ಪಣ್ಣ ಕೆಎಸ್, ಉದ್ಯಮಿಗಳಾದ ನರೇಂದ್ರ ಸಕ್ಕರಾಯಪಟ್ಟಣ, ಭಾರದ್ವಾಜ್ ಕಾರಂತ್ ಮತ್ತು ಮಮತಾ ಭಟ್ ಮಾಹಿತಿ ನೀಡಲಿದ್ದಾರೆ. ವಿವಿಧ ಹಲಸಿನ ತಳಿಗಳ ಪ್ರದರ್ಶನ ಹಾಗೂ ಮಾರಾಟ, ಪಾರಂಪರಿಕ ಬೀಜ ಮೇಳ ಹಾಗೂ ಮಹಿಳೆಯರಿಗಾಗಿ ಹಲಸಿನ ವಿಶಿಷ್ಟ ಖಾದ್ಯ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಮೇಳದಲ್ಲಿ ಹಲಸಿನ ಉತ್ಪನ್ನಗಳಿಗೆ ಮಾತ್ರ ಮಾರಾಟದ ಅವಕಾಶ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕದಂಬ ಸಂಸ್ಥೆಯ ಸಿಇಒ ರಾಜೇಂದ್ರ ಜೋಶಿ, ಸಾವಯವ ಒಕ್ಕೂಟದ ವಿಕಾಸ್ ಹೆಗಡೆ, ಮಾವಿನಕೊಪ್ಪ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.